ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್? ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಅದು ತುಂಬಾ ಕೆಟ್ಟದಾಗಿತ್ತು ಆಟ. ನಾನ್ ನೋಡ್ದೆ ಅದನ್ನ. ಲಾಸ್ಟ್ ಓವರ್ ನೀನ್ ಏನು ಆಡ್ಲೇ ಇಲ್ವಲ್ಲ, ಅದು ಯಾಕೆ? ಏನ್ ಪ್ರಯೋಜನ ಅಜ್ಜ? ನಮಗೆ ಬಹಳಷ್ಟು ರನ್ ಬೇಕಾಗಿತ್ತು. ಕೇವಲ 19 ರನ್ಗಳು. ನೀನು ಪ್ರಯತ್ನಿಸಬಹುದಿತ್ತು. ಇದು ಅಸಾಧ್ಯವಾದ ಕೆಲಸ ಅಜ್ಜ. ಆದ್ರೆ ನೀನು ಸೋಲನ್ನು ಒಪ್ಕೊಂಡೆ. ಇದು ತಪ್ಪು. ನಿನ್ನ ನೋಡಿದ್ರೆ ಇರುವೆಗಳ ಕತೆ ನೆನಪಾಗುತ್ತೆ. ಯಾವಿರ್ವೆ ತಾತ? ನೀನು ಇರುವೆಗಳ ಕತೆಗಳನ್ನು ಕೇಳಲು ಬಯಸ್ತೀಯಾ? ಕತೆ ಸಮಯ. ಒಂದಾನೊಂದು ಕಾಲದಲ್ಲಿ ಇರುವೆಗಳು ಒಂದು ಊರಿನಲ್ಲಿ ವಾಸವಾಗಿದ್ದವು. ಅಲ್ಲಿ ಬಹಳಷ್ಟು ಇರುವೆಗಳು ಇದ್ದವು ಹಾಗೂ ಸಾವಿರಾರು ಇರುವೆಗಳು ತುಂಬಾ ಖುಷಿಯಾಗಿ ಒಟ್ಟಿಗೆ ಇದ್ದವು. ಅವರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ರು ಅವರ ಕೆಲಸಕ್ಕೆ. ಹಾಗಾಗಿ ಅವರ ಊರು ಬಹಳ ವೇಗವಾಗಿ ಬೆಳೀತಾ ಇತ್ತು. ಆದ್ರೆ ಒಂದು ದಿನ ತುಂಬಾ ಜೋರಾಗಿ ಮಳೆ ಬಂತು. ಮಳೆಯ ಹನಿಗಳು ಅವರ ಮನೆಗಳ ಮೇಲೆ ಸುರಿಯಲು ಪ್ರಾರಂಭಿಸಿದವು. ಅಯ್ಯಯ್ಯೋ, ಈಗ ನಾವೆಲ್ಲ ಏನ್ ಮಾಡೋದು? ನೀರು ನಮ್ ಗೋಡ್ ಒಳಗೆಲ್ಲ ತುಂಬಿಕೊಳ್ತಾ ಇದೆ. ನನ್ ಮಕ್ಕಳು ಓಡಿ, ಎಲ್ಲರೂ ಓಡಿ ತಪ್ಪಿಸ್ಕೊಳ್ಳಿ. ನೀನ್ ನಮ್ ಜೊತೆ ಬರ್ತಾ ಇಲ್ವಾ ಜಾನಿ? ನಾವು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೋಡಲ್ಲಿ ಕೆಳಗಡೆನೂ ನೀರಿದೆ. ಆದ್ರೆ ನಾವೇನ್ ಮಾಡೋದೀಗ? ತಪ್ಪಿಸ್ಕೊಳಕ್ಕಾದ್ರೂ ಪ್ರಯತ್ನ ಪಡ್ಬೋದಲ್ವಾ? ನನಗೆ ತುಂಬಾ ಭಯ ಆಗ್ತಿದೆ. ನಾವೆಲ್ಲ ಸುರಕ್ಷಿತವಾಗಿಲ್ಲ. ಏನ್ ಬೇಕೋ ಹಾಗೆ ಮಾಡ್ಕೋ. ನಾನು ಬೇರೆಯವ್ರ ಜೊತೆ ಹೋಗ್ತಾ ಇದ್ದೀನಿ. ನನ್ನ ನೆಚ್ಚಿನ ಗೆಳೆಯರು. ನನ್ನ ಗೆಳೆಯರೆಲ್ಲ ಸೋಲನ್ನು ಒಪ್ಕೊಂಡಿಲ್ಲ ಅಂದಿದ್ರೆ ನನ್ನ ಜೊತೆ ಇವತ್ತು ಇರ್ತಿದ್ರು. ಸೊ ನಿನಗೆ ಗೊತ್ತಾಯ್ತಲ್ಲ, ಸೋಲನ್ನು ಒಪ್ಕೊಳ್ಳೋದು ಒಳ್ಳೇದಲ್ಲ. ನೀವು ಪ್ರಯತ್ನಿಸ್ತಾನೆ ಇರಬೇಕು. ನನಗೆ ಇವಾಗ ಅರ್ಥವಾಯಿತು ಅಜ್ಜ. ನಾಳೆ ಆಟದಲ್ಲಿ ನಾನೇ ಗೆಲ್ತೀನಿ. ನೀವು ನೋಡ್ತಾ ಇರಿ.